ಹಾಯ್ ಹಲೋ ನಮಸ್ತೆ ಕರುನಾಡಿಗೆ ಪ್ರಿಯ ಬಂಧುಗಳೇ, ನಿಮಗೆ ತಿಳಿದಿರುವ ಹಾಗೆ ಈ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತ ದೇವಾಲಯ ಯಾವುದು ಎಂದರೆ ಅದುವೇ ತಿರುಪತಿ ತಿಮ್ಮಪ್ಪ. ಅಂತಹ ತಿರುಪತಿ ತಿಮ್ಮಪ್ಪ ದೇವಸ್ಥಾನದಲ್ಲಿ ಪ್ರತಿ ಗುರುವಾರದಂದು ಒಂದು ವಿಸ್ಮಯ ಜರುಗುತ್ತದೆ. ಪ್ರಿಯ ಬಂಧುಗಳೇ, ತಿರುಪತಿ ತಿಮ್ಮಪ್ಪನನ್ನ ಆ ಸಾಕ್ಷಾತ್ ಬಾಲಾಜಿಯ ಪ್ರತಿರೂಪವೆಂದು ಕರೆಯಲಾಗುತ್ತದೆ. ವೈಕುಂಠ ಏಕಾದಶಿಯ ದಿನದಂದು ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದರೆ ನಿಮ್ಮ ಎಲ್ಲ ಪಾಪಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ತಿರುಪತಿ ಗೋವಿಂದ ವೆಂಕಟರಮಣ ಹೀಗೆ ಭಕ್ತರು ನಾನಾ ಹೆಸರುಗಳಿಂದ ಸ್ವಾಮಿಯನ್ನ ಆರಾಧನೆ ಮಾಡುತ್ತಾರೆ. ಸ್ವಾಮಿಯ ದರ್ಶನವನ್ನ ಜೀವನದಲ್ಲಿ ಒಮ್ಮೆಯಾದರೂ ಮಾಡಿದರೆ ನಮ್ಮ ಜನ್ಮ ಸಾರ್ಥಕವಿದ್ದ ಹಾಗೆ, ನಮ್ಮ ಇಷ್ಟಾರ್ಥವೆಲ್ಲ ಈಡೇರುತ್ತವೆ ಎಂಬ ನಂಬಿಕೆ ಭಕ್ತರು ಹೇಳುವ ಮಾತುಗಳಲ್ಲಿದೆ. ಪ್ರಿಯ ಬಂಧುಗಳೇ, ಭಾರತದಲ್ಲಿಯೇ ಅತಿ ಹೆಚ್ಚಾಗಿ ಭಕ್ತರು ಭೇಟಿ ನೀಡುವಂತಹ ಈ ತಿರುಪತಿ ತಿಮ್ಮಪ್ಪನು ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತ ದೇವಾಲಯ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಅಂತಹ ಈ ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯದಲ್ಲಿ ಪ್ರತಿ ಗುರುವಾರದಂದು ನಡೆಯುವಂತಹ ಒಂದು ಚಮತ್ಕಾರದ ಬಗ್ಗೆ ಹೇಳುವುದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ನೀವು ಕೊಡುವಂತಹ ಒಂದೊಂದು ಲೈಕು ನಮಗೆ ಆ ಸಾಕ್ಷಾತ್ ಭಗವಂತನ ಆಶೀರ್ವಾದ ಇದ್ದ ಹಾಗೆ. ಹಾಗಾಗಿ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಐ ಹೋಪ್ ನೀವು ವಿಡಿಯೋಗೆ ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ. ಸೊ ಮತ್ತೆ ಯಾಕೆ ತಡ, ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಪ್ರಿಯ ಬಂಧುಗಳೇ, ಪ್ರತಿದಿನದ ಹಾಗೆ ಸ್ವಾಮಿಯ ವಿಗ್ರಹವನ್ನು ಅಲಂಕರಿಸಲಾಗುತ್ತದೆ. ಆದರೆ ಎಲ್ಲ ಕಾರ್ಯಗಳು ಮುಗಿದ ನಂತರದಲ್ಲಿ ನೋಡಿದಾಗ ಆ ಲಕ್ಷ್ಮೀ ದೇವಿಯ ರೂಪದಂತೆ ಕಂಡುಬರುವಂತಹ ಒಂದು ಬಿಂಬ ಹಾಗೂ ಪ್ರಿಯ ಬಂಧುಗಳೇ, ತಿರುಪತಿಯ ವಿಗ್ರಹವು ಯಾರೂ ಕೂಡ ಪ್ರತಿಷ್ಠಾಪನೆ ಮಾಡಿಲ್ಲ, ಅದು ಹಾಗೆಯೇ ಭೂಮಿಯಿಂದ ಉದ್ಭವವಾಗಿದೆ ಎನ್ನುವಂತಹ ನಂಬಿಕೆ ಕೆಲವೊಂದಿಷ್ಟು ಭಕ್ತರದ್ದಾಗಿದೆ. ಇನ್ನು ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಲ್ಲವೆಂದರೆ ಅದು ಹೇಗೆ ತನ್ನಿಂತಾನೇ ಪ್ರತಿಷ್ಠಾಪನೆಯಾಗಲು ಸಾಧ್ಯ? ಮೂರ್ತಿಯು ಯಾರಿಂದಾದರೂ ಪ್ರತಿಷ್ಠಾಪನೆ ಆಗೇ ಇರುತ್ತದೆ ಎನ್ನುವುದು ಕೆಲವೊಂದಿಷ್ಟು ಜನರ ವಾದ. ಇನ್ನು ಪ್ರಿಯ ಬಂಧುಗಳೇ, ಪುರಾಣದಲ್ಲಿ ತಿಳಿಸಿರುವ ಪ್ರಕಾರ ಶ್ರೀನಿವಾಸ ಸ್ವಾಮಿಯು ಹುತ್ತದಲ್ಲಿ ಇರುವಾಗ ಸಾಕ್ಷಾತ್ ಭಗವಂತನೇ ಹಸುವಿನ ರೂಪದಲ್ಲಿ ಬಂದು ಹಾಲುಣಿಸಿದ್ದಾನೆ ಎನ್ನುವಂತಹ ಅಂಶವಿದೆ. ಹೀಗೆ ಒಂದು ದಿನ ಹಸುವೊಂದು ತನ್ನ ಮಾಲೀಕನ ಕಣ್ಣು ತಪ್ಪಿಸಿ ಹುತ್ತದಲ್ಲಿ ಇರುವಂತಹ ಶ್ರೀನಿವಾಸ ಸ್ವಾಮಿಗೆ ಹಾಲುಣಿಸುತ್ತಿರುವ ವೇಳೆಗೆ ಮಾಲೀಕ ನೋಡಿ ಮನೆಯಲ್ಲಿ ಹಾಲೇ ಕೊಡುತ್ತಿಲ್ಲ, ಇಲ್ಲಿ ವ್ಯರ್ಥವಾಗುತ್ತಿದೆ ಎಂದು ತಿಳಿದು ತನ್ನ ಕೊಡಲಿಯಿಂದ ಹಸುವಿಗೆ ಒಡೆಯಲು ಮುಂದಾಗುತ್ತಾನೆ. ಆದರೆ ದುರದೃಷ್ಟವಶಾತ್ ಕೊಡಲಿ ಹಸುವಿಗೆ ತಾಕುವ ಬದಲು ಶ್ರೀನಿವಾಸ ಸ್ವಾಮಿಯ ತಲೆಗೆ ತಾಕುತ್ತದೆ. ತದನಂತರ ಶ್ರೀನಿವಾಸನ ಪರಮಭಕ್ತೆ ನೀಲಾದೇವಿಯು ತನ್ನ ತಲೆಯ ಕೂದಲನ್ನು ಕತ್ತರಿಸಿ ಶ್ರೀನಿವಾಸನಿಗೆ ಕೊಡುತ್ತಾಳೆ. ಇದನ್ನು ನೋಡಿದ ಶ್ರೀನಿವಾಸ ಸ್ವಾಮಿಯು ನೀಲಾದೇವಿಗೆ ಒಂದು ವರವನ್ನು ಕೊಡುತ್ತಾನೆ. ಕಲಿಯುಗದಲ್ಲಿ ನನ್ನ ಭಕ್ತರು ಕ್ಷೇತ್ರಕ್ಕೆ ಧಾವಿಸಿದಾಗ ಅವರ ತಲೆಯ ಮುಡಿಯು ನಿನ್ನ ಮೂಲಕವೇ ನನಗೆ ಅರ್ಪಣೆಯಾಗಲಿ ಎಂದು ವರವನ್ನು ಕೊಡುತ್ತಾನೆ. ಈಗಲೂ ಕೂಡ ಭಕ್ತರು ಕೊಡುವಂತಹ ತಮ್ಮ ತಲೆಯ ಕೂದಲಿನ ಮುಡಿಯು ನೀಲಾದೇವಿಯ ಮೂಲಕವೇ ಶ್ರೀನಿವಾಸ ಸ್ವಾಮಿಗೆ ಸಮರ್ಪಣೆಯಾಗುತ್ತದೆ ಎನ್ನುವಂತಹ ನಂಬಿಕೆ ಭಕ್ತರದ್ದಾಗಿದೆ. ಹಾಗೆಯೇ ನಿಮಗೆ ಗೊತ್ತಾ, ಆಗ ನೀಲಾದೇವಿಯು ಜೋಡಿಸಿದಂತಹ ತಲೆ ಕೂದಲು ಈಗಲೂ ಕೂಡ ಶ್ರೀನಿವಾಸ ಸ್ವಾಮಿಯ ತಲೆಯ ಹಿಂಭಾಗದಲ್ಲಿ ಇದೆ ಎನ್ನುವಂತಹ ನಂಬಿಕೆ ಇದೆ. ಹಾಗೆಯೇ ಪ್ರಿಯ ಬಂಧುಗಳೇ, ತಿರುಪತಿ ತಿಮ್ಮಪ್ಪನ ಬಳಿ ಒಂದು ದ್ವೀಪವಿದೆ. ಅದು ಸಾಮಾನ್ಯವಾಗಿರ್ತಕ್ಕಂತಹ ದೀಪವಲ್ಲ. ಆ ದ್ವೀಪವು ಅದೆಷ್ಟೋ ಸಾವಿರ ವರ್ಷಗಳಿಂದ ಬೆಳಗುತ್ತಲೇ ಇದೆ. ಆ ದೀಪ ಆರಿರುವುದನ್ನು ಯಾರೂ ಕೂಡ ಇದುವರೆಗೂ ನೋಡೇ ಇಲ್ಲ. ಅಂತಹ ಇನ್ನು ಅನೇಕ ರಹಸ್ಯಕಾರಿಯಾಗಿರ್ತಕ್ಕಂತಹ ಸಂಗತಿಗಳು ತಿರುಪತಿ ತಿಮ್ಮಪ್ಪನ ಬಳಿ ಜರುಗುತ್ತಲೇ ಇರುತ್ತದೆ. ಪ್ರಿಯ ಬಂಧುಗಳೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವೇನಾದರೂ ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ದರೆ ಜೈ ತಿರುಪತಿ ತಿಮ್ಮಪ್ಪ ವೆಂಕಟರಮಣ ಗೋವಿಂದ ಗೋವಿಂದವೆಂದು ಕಾಮೆಂಟ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.